ಈ ಹೋರಾಟ ಸಂತ್ರಸ್ತರ ಪರವಾಗ್ಯದ, ಸಂತ್ರಸ್ತರ ಸಲುವಾಗ್ಯದ. ಅದಕ್ಕೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ನಾನೀಗ ಹೇಳಿದ್ದು ರಾಜಕಾರಣ ಬೆರೆಸೋದಲ್ಲ, ವಸ್ತುಸ್ಥಿತಿ ಏನೇನು ನಡೀತು ಅಂತ ಹೇಳಿದ್ದೀನಿ. ಡಿಸೆಂಬರ್ 23ಕ್ಕೆ ಯಾರು ಚೀಫ್ ಮಿನಿಸ್ಟ್ರು? ಸಿದ್ದರಾಮಯ್ಯನವರು. ಅವರು ಡಿಸಿಷನ್ ತೊಗೊಂಡಿವತ್ತೇಳಿ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ. ನಮ್ಮದು ಅಲ್ಲಿದು, ಅವ್ರದ್ದೇ ಅಫಿಡವಿಟ್. ಮೊನ್ನೆ 3ನೇ ತಾರೀಕು ಕೊಟ್ಟರೆ, 3ನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ಯಾರ. ಇದು ಸತ್ಯ ಮತ್ತು ವಸ್ತುಸ್ಥಿತಿ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂತ್ರಸ್ತರ ಮನೆ ಬಾಗಿಲಿಗೆ, ಚಿಕ್ಕಲಗಲಿಗೆ ಕರ್ಕೊಂಡು ಬಂದು ಚೆಕ್ಕನ್ನು ಕೊಟ್ಟಿದ್ದೀವಿ 524 ಅಂತ ನಾನು ಹೇಳಿದ್ದೆ. 524 ಪೇಮೆಂಟ್ ಇರ್ತದೆ. ಮೊನ್ನೆ ದಿನ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆ ಸಂತ್ರಸ್ತರೇನು ಹೋರಾಟ ಮಾಡ್ತಾ ಇದ್ದಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಅವ್ರಿಗೆ ಬೆಂಬಲ ನೀಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಏನು ಹೇಳಿದ್ದೆ? ನಮ್ಮ ಸರ್ಕಾರ ಇದ್ದಾಗ ನಾವು 524 ಪೇಮೆಂಟು ಕೂಡ ಮಾಡಿದ್ದೀವಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂತ್ರಸ್ತರ ಮನೆ ಬಾಗಿಲಿಗೆ, ಚಿಕ್ಕಲಗಲಿಗೆ ಕರ್ಕೊಂಡು ಬಂದು ಚೆಕ್ಕನ್ನು ಕೊಟ್ಟಿದ್ದೀವಿ 524 ಅಂತ ನಾನು ಹೇಳಿದ್ದೆ. ಆ ಸಂದರ್ಭದಲ್ಲಿ ಯಾರೋ ಮುಂದೆ ಕೂತಾವ ಒಬ್ಬ ಎದ್ದು, ನೀವೇ 522 ಮಾಡಿರಿ ಅಂದಾಗ ಅವಾಗ ನಾ ಕ್ಲಾರಿಫೈನೂ ಮಾಡಿದೆ. ನಾವು 522 ಮಾಡಿಲ್ಲ, 524 ಮಾಡಿವಂತೆ. ಆದರೂ ನಿನ್ನೆ ದಿನ ಕೆಲವು ನಾಯಕರು, ಕಾಂಗ್ರೆಸ್ಸಿನ ಮಿನಿ ನಾಯಕರು, ಬಸವರಾಜವ್ರು ಮುಂದೆ ಬರ್ರಿ, ನಾಯಕರು ಕಾರಜೋಳ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಆಗ್ರಹ ಮಾಡಿದರು ಅಂತ ಇವತ್ತು ಮಾಧ್ಯಮದಲ್ಲಿ ನಾನು ನೋಡಿದೆ. ಡೆಫಿನೆಟ್ಲಿ ನನ್ನ ಮಾತಿಗೆ ಯಾವಾಗಲೂ ನಾನು ಬದ್ದಿರ್ತೀನಿ. ನನ್ನ ಜೀವನದಲ್ಲಿ 35 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಸುಳ್ಳನ್ನು ಮಾತಾಡಿಲ್ಲ, ಮಾತಾಡೋದೂ ಇಲ್ಲ, ಮಾತಾಡೋ ಅವಶ್ಯಕತೆಯೂ ನನಗಿಲ್ಲ. ನಾವು ಮೀಟಿಂಗ್ ಮಾಡಿದ್ದು ನಿಜ. ಯಾವಾಗ ಮಾಡಿದ್ವಿ ಅದನ್ನು ಮೀಟಿಂಗು? 12/8/2028 ನಮ್ಮಲ್ಲಿ ಕೊಡ್ತೇನೆ. 8/2028 ಇದು 22ಕ್ಕೆ 12/8/2022 ಒಂದು ಮೀಟಿಂಗ್ ಮಾಡಿದ್ವಿ ನಾವು. ನಮ್ಮ ಸಚಿವ ಸಂಪುಟದ ಉಪಸಮಿತಿ ಒಳಗೂ ಮಾಡಿವಿ. ನಂತರ ಬೋರ್ಡ್ ಮೀಟಿಂಗಲ್ಲೂ ಚರ್ಚೆ ಮಾಡಿದ್ವಿ. ಏನು ಚರ್ಚೆ ಆಯಿತು? 524 ಅಂದ್ರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರು ಅಷ್ಟು ದುಡ್ಡು ಒಂದೇ ಸಲ ಕೊಡಲಿಕ್ಕೆ ಆಗೋದಿಲ್ಲ, 2 ಸಲ ಕೊಡಬೇಕು. 522 ಆಮೇಲೆ 524 ಅಂತ ಸಜೆಷನ್ ಮಾಡಿದರು. ಚರ್ಚೆ ಆಯಿತು. ಅದು ಮೀಟಿಂಗ್ ಪ್ರೊಸೀಡಿಂಗ್ಸು ಬಂತು. ಮೀಟಿಂಗ್ ಮಿನಿಟ್ ಆಗಿದೆ. ಅದಾದ ನಂತರ ನಾವು ಗೌರ್ಮೆಂಟ್ ಆರ್ಡರ್ ಮಾಡಲಿಲ್ಲ. ಇಂಪಾರ್ಟೆಂಟ್ ಇಲ್ಲಿ ಮೀಟಿಂಗ್ದಾಗ 1000 ಚರ್ಚೆ ಮಾಡ್ತೀವಿ ವಿಷಯಗಳನ್ನ. ಎಲ್ಲಿಯವರೆಗೂ ಅದು ಗೌರ್ಮೆಂಟ್ ಆರ್ಡರ್ ಆಗಿ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೂ ಅದಕ್ಕೆ ಯಾವುದೇ ಅಧಿಕೃತ ಮಾನ್ಯತೆ ಇರೋದಿಲ್ಲ. ಎಲ್ಲ ಸರ್ಕಾರದಲ್ಲೂ ಆಗ್ತಾವೆ, ಎಲ್ಲ ಸಭೆಗಳಲ್ಲೂ ಆಗ್ತಾವೆ ಚರ್ಚೆಗಳು. ಸಂಪುಟದ ಸಭೆಯಲ್ಲೂ ಕೂಡ ತೀರ್ಮಾನ ಆದರೆ ಅದು ಸರ್ಕಾರಿ ಆದೇಶ ಆಗಿ ಹೊರಗೆ ಬರದೇ ಇದ್ದರೆ ಅದು ಅಧಿಕೃತ ಆಗೋದೇ ಇಲ್ಲ, ಅದು ಅನುಷ್ಠಾನಕ್ಕೆ ಬರುವುದೇ ಇಲ್ಲ. ಇದು ನಿಮಗೆ ಗೊತ್ತಿರಲಿ. ನಂತರ ಸರ್ಕಾರಿ ಆದೇಶ ಮಾಡಿದ್ವಿ. ಯಾವಾಗ ಮಾಡಿದ್ವಿ ಸರ್ಕಾರಿ ಆದೇಶ? ಅದು ಯಾವುದು ಮೀಟಿಂಗು? 12/8/2022 ಮೀಟಿಂಗ್. ಅದಾದಮೇಲೆ ಗೌರ್ಮೆಂಟ್ ಆರ್ಡ್ರ್ ಮಾಡಿದ್ವಿ ನಾವು. ಗೌರ್ಮೆಂಟ್ ಆರ್ಡ್ರ್ ಏನು ಮಾಡಿದ್ವಿ? ನಮ್ಮ ಮುಳುಗಡೆ ಆಗ್ತಕ್ಕಂಥ ಇದಕ್ಕೆ 25/1/2023, ಅದು 22 ಆಗಸ್ಟ್, ಇದು ಜನವರಿ 23 ಗೌರ್ಮೆಂಟ್ ಆರ್ಡ್ರ್. ಏನು ಗೌರ್ಮೆಂಟ್ ಆರ್ಡ್ರ್ ಮಾಡೀವಿ? ಭೂಮಿಗೆ ಪರಿಹಾರ ಕೊಡಲಿಕ್ಕೆ ನಾವು ಮಾಡಿದ್ದು ಒಣ ಬೇಸಾಯಕ್ಕೆ 20 ಲಕ್ಷ, ನೀರಾವರಿಗೆ 24 ಲಕ್ಷ,
ಮತ್ತು ಮುಳುಗಡೆ ಆಗ್ತಕ್ಕಂಥ ಕಟ್ಟಡಗಳಿಗೆ ಸವಕಳಿ ಮುರಿಲಾರ್ದ ಇವತ್ತಿನ ಶೆಡ್ಯೂಲ್ ಆಫ್ ರೇಟ್ಗೆ 20% ಹೆಚ್ಚು ಮಾಡಿ, ಇವತ್ತಿನ ರೇಟಿನ ಮೇಲೆ 20% ಹೆಚ್ಚು ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಆದೇಶ ಮಾಡಿ. ಆದೇಶ ಮೊದಲು ಮೀಟಿಂಗ್ ಮೊದಲು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗು, ಬೋರ್ಡ್ ಮೀಟಿಂಗ್ ಮೊದಲದು, ಆದೇಶ ಮೊದಲದು. ಆದೇಶ ಜನವರಿಗೆ ಮಾಡಿವಿ, ಆಗಸ್ಟ್ನಾಗ ಮೀಟಿಂಗ್ ಆಗ್ಯದ. ನಾವು ಅದನ್ನು ಕಂಡೀಷನ್ ಹಾಕಲಿಲ್ಲ. ನಿಮಗೆ ಇದನ್ನು ಆರ್ಡ್ರ್ ಕಾಪಿ ಕೊಡ್ತೀನಿ. ಕೊಂಡಿದ್ದೀವಿ ನಿಮಗೆ ಕನ್ಸೆಂಟ್ ಅವಾರ್ಡ್ ನಾವು ಮಾಡಿದ್ದು. ಕನ್ಸೆಂಟ್ ಅಂದ್ರೆ ಒಪ್ಪಂದದ ದರದ ಮೇಲೆ ಅವ್ರಿಗೆ ಪೇಮೆಂಟ್ ಕೊಡಬೇಕು ಅಂಥೇಳಿ ಕ್ಲಿಯರ್ ಮಾಡಿದ್ವಿ. ಇದರಲ್ಲಿ ನಾವು ಯಾವುದೇ ಕಂಡೀಷನ್ ಹಾಕಲಿಲ್ಲ, ಪೇಮೆಂಟಿಗೆ ಕ್ಲಿಯರ್ ಮಾಡಿದ್ವಿ. ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ತೀರ್ಪಿನ ಘೋಷಣೆ ಅಂತೆ ಈ ಹಳ್ಳಿಗಳದು ಪೇಮೆಂಟ್ ಕೊಟ್ಟಿದ್ದೀವಿ. ಮಾಚಕ್ನೂರು ಯಾವತ್ತು ಕೊಟ್ಟಿದ್ದೀವಿ ಪೇಮೆಂಟು? 23/2023 ಮಾರ್ಚ್ 2023ಕ್ಕೆ ಜನವರಿಗೆ ಆರ್ಡ್ರ್ ಮಾಡೀವಿ, ರೇಟ್ ಫಿಕ್ಸ್ ಮಾಡಿ ಮಾರ್ಚ್ನಲ್ಲಿ ಪೇಮೆಂಟ್ ಕೊಟ್ಟಿವಿ. 524 ಪೇಮೆಂಟ್ ಕೊಟ್ಟಿವಿ. ಮಾಚಕ್ನೂರು ಅಂದ್ರೆ 524 FRLಗೆ ಬರ್ತದೆ. ಹೋಬಳಿದು ಬಬಲೇಶ್ವರ ತಾಲೂಕು ಯಾವ್ರದ್ದು? ಚಿಕ್ಕಲಗಲ್ಲಿ 524 ಪೇಮೆಂಟ್ ಮಾಡಿದ್ವಿ. ನನಗೆ ಎಟ್ಟೆಟ್ಟು ಪರಿಚಯದವ್ರು ಇದ್ರೆ ಅವ್ರು ಫೋನ್ ಮಾಡಿ ತರಿಸ್ಕೊಂಡಿನಿ. ಇನ್ನೊಂದು ಯಾವಾಗಾರೆ ಒಟ್ಟು ಡೀಟೇಲ್ ಫೈಲೇ ರೆಕಾರ್ಡ್ ಮಾಡಿ ಕೊಡ್ತೀನಿ. ಬಟ್ ಮುಧೋಳ ತಾಲೂಕು ಇಷ್ಟು ಮಂದಿದು ಕೊಟ್ಟಿವಿ ನೋಡಿರಿ. 7, 11, 18 ಜನರದ್ದು ಒಂದೇ ಸೀಟ್ನಾಗದ ಪೇಮೆಂಟ್. 524 ಪೇಮೆಂಟ್ ಕೊಟ್ಟಿದೆ. ಒಂದು ದೊಡ್ಡ ಲಿಸ್ಟ್ ತಂದೀನಿ. ಏನು ಇದೆಲ್ಲ ಲಿಸ್ಟೇ, ಇದು ಪರಿಹಾರ ತೊಗೊಂಡವ್ರದ್ದು ತಂದಿದ್ದೀನಿ. 524 ಪೇಮೆಂಟ್ ಇದು ಬಂತು ನೋಡಿ. ಚಿಕ್ಕಲಗಲ್ಲಿದು ಕೊಟ್ಟಿವಿ 524 ಕೊಟ್ಟಿವಿ. ಯಾವ ಊರಾಗ ಮುಖ್ಯಮಂತ್ರಿನ ಕರ್ಕೊಂಬಂದು ಪೆಂಡಾಲಾಕಿ ಸಭೆ ಮಾಡಿ ಕೊಟ್ಟಿವಿ, ಆ ಊರಾಗ ತೊಗೊಂಡ್ರು. ಯಾರ್ಯಾರು ತೊಗೊಂಡ್ರು ಕನ್ಸೆಂಟ್ ಅವಾರ್ಡು, ಯಾರ್ಯಾರು ಒಪ್ಕೊಂಡ್ರು ಅವರು ಪೇಮೆಂಟ್ ಕೊಟ್ಬಿಟ್ಟಿದ್ರು. ಕೊಟ್ಟ ಮೇಲೆ ಇನ್ನೂ 2,000 ಕೋಟಿ ನಮ್ಮ ಸರ್ಕಾರ ಹೋಗೋ ಮುಂದೆ ಅಕೌಂಟ್ನಾಗ ಬಾಕಿ ಇತ್ತು. ಲ್ಯಾಂಡ್ ಎಕ್ವಿಷನ್ಗೆ ಕೊಡ್ಲಕ್ಕೆ, ಬೇರೆ ಅದಕ್ಕೂ ಅಲ್ಲ, ಕಾಂಟ್ರಾಕ್ಟರ್ ಬಿಲ್ ಅಲ್ಲ, ಲ್ಯಾಂಡ್ ಎಕ್ವಿಷನ್ಗೆ 2,000 ಕೋಟಿ ಬ್ಯಾಲೆನ್ಸ್ ಇತ್ತು. ನಮ್ಮ ಸರ್ಕಾರ ಹೋಗೋ ಮುಂದೆ ನಾನು ನೀರಾವರಿ ಮಂತ್ರಿ ಇದ್ದೆ. ಗ್ಯಾರಂಟಿ ಕೊಡೋ ಸಲಾಗಿರ್ಬೇಕು, ತಗೊಂಡ್ರು ವಾಪಸ್. ಇದು ವಸ್ತುಸ್ಥಿತಿ ಸತ್ಯ. ಇವನ್ನ ನಿಮಗೆ ಕಾಪಿನೂ ಕೊಡ್ತೀನಿ. ನಾವು ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ, ಮೋಸ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ಮೀಟಿಂಗ್ ಪ್ರೊಸೀಡಿಂಗ್ಸ್ ಹಿಡಿದು ಕಾರಜೋಳವರೇ ಮಾಡ್ಯಾರ, ಬಸವರಾಜ ಬೊಮ್ಮಾಯಿ ಮಾಡ್ಯಾರ, BJP ಮಾಡ್ಯದ ಅಂತ ಹೇಳೋದು ಸರಿಯಲ್ಲ, ಹೇಳಬಾರ್ದು. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಹೇಳ್ತಾರ? ಏನು ಪ್ರಶ್ನೆ ಅಂತಂದ್ರೆ, ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸಿದ್ರು 2023-24 ನೀವು ಬಂದು ಚೇಂಜ್ ಮಾಡಿದ್ರಿ ಇಲ್ಲ ಬಜೆಟ್ ಪೂರ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಜೂನ್ದಾಗ ನಿಮ್ಮ ಬಜೆಟ್ ಚೇಂಜ್ ಮಾಡ್ಕೊಂಡ್ರಿ ಇಲ್ಲ ಪೂರ? ಹಾಗಾದ್ರೆ ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಹಿಂದಿನ ಸರ್ಕಾರ ಮಾಡ್ಯದಪ್ಪ, ನಾವು ಅದನ್ನು ಕೈ ಹಚ್ಚೋದೆಲ್ಲ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮಾಡಿದ್ರ? ಇಲ್ಲ. ಮತ್ತು ಸರ್ಕಾರ ಅಂದ್ರೇನು? ನಿರಂತರವಾಗಿರ್ತದೆ. ಯಾರೇ ಕುರ್ಚಿ ಮೇಲೆ ಕೊಡ್ಬೋದು, ಎದ್ದು ಹೋಗ್ಬೋದು. ಆದರೆ ಸರ್ಕಾರ ನಿರಂತರವಾಗಿರ್ತದೆ. ಜನಕಲ್ಯಾಣ ಆಗುವಂಥ ನಿರ್ಣಯಗಳನ್ನು ಕಾಲಕ್ಕೆ ಮಾಡಬೇಕಾಗ್ತದೆ. ನೀವು ಮಾಡಿ, ಏನರ ನಾವು ತಪ್ಪು ಮಾಡಿದರೆ ಇಲ್ಲ, ನೀವು ತಪ್ಪು ಮಾಡಿದರೆ ನಾವು ಸರಿ ಮಾಡ್ತೀವಿ ಅಂತ ಮಾಡಿ ತೋರಿಸಿ. ಇದು ನಮ್ಮ ವಾದ, ಇಷ್ಟೇ. ಇದರಲ್ಲಿ ಅಸತ್ಯ ನಮ್ಮದು ಏನೂ ಇಲ್ಲ. ಇದು ಕೋರ್ಟಿಗೆ ಅಫಿಡವಿಟ್ ಕೊಟ್ಟಾರ್ರಿ ಮೊನ್ನೆ. ಎಷ್ಟನೇ ತಾರೀಕು ಇದು? 3ನೇ ತಾರೀಕು. ಏನು ಕೊಟ್ಟಾರ ನಿಮಗೆ ಪೂರ್ಣ ಇದು ಆಗೋದಲ್ಲ, ಓದ್ಬಿಡ್ತೀನಿ ಸ್ವಲ್ಪ. ಪಾಲಿಸಿ ಡಿಸಿಷನ್ ವಾಸ್ ಟೇಕನ್ ಬೈ ದಿ ಸ್ಟೇಟ್ ಆಫ್ ಕರ್ನಾಟಕ and decided to complete the UKP Stage 3 project into 2-phase manner. That is, Phase 1 FRL 519.62 to 522
meters, and phase 2 FRL 522 to 524.256 meter. Same was implemented at the board meeting of KBJN held by the Honorable Chief Minister of Karnataka. A copy of board proceedings dated 26/12/2023 ಡಿಸೆಂಬರ್ 23ಕ್ಕೆ ಯಾರು ಚೀಫ್ ಮಿನಿಸ್ಟ್ರು? ಸಿದ್ದರಾಮಯ್ಯನವರು. ಅವರು ಡಿಸಿಷನ್ ತೊಗೊಂಡಿವತ್ತೇಳಿ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ. ನಮ್ಮದು ಅಲ್ಲಿದ್ದು ಅವ್ರದ್ದೇ ಅಫಿಡವಿಟ್. ಮೊನ್ನೆ 3ನೇ ತಾರೀಕು ಕೊಟ್ಟರೆ 3ನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ಯಾರ. ಇದು ಸತ್ಯ ಮತ್ತು ವಸ್ತುಸ್ಥಿತಿ. ಅವ್ರದ್ದು ಕಾಪಿನೇ ತೊಗೊಂಡು ಅಫಿಡವಿಟ್ ಹಾಕಿದ್ದು. ಅದಕ್ಕೆ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ DNA ಜನರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದೇ ಅದ. ಆದ್ರೆ ಅವ್ರು ಉಳ್ದದ್ದು ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಳ್ಳೋದು, ಅಧಿಕಾರಕ್ಕೆ ಬರೋದು ಇರೋಲ್ದಕ್ಕೆ. ಆದ್ರೆ ನಮ್ಮ ಸಂತ್ರಸ್ತರು ಮನೆ ಮಠ ಕಳ್ಕೊಂಡು 188 ಹಳ್ಳಿ ಜನರದ ಭೂಮಿ ಮುಳುಗಡೆ ಆಗ್ತದೆ, 75,000 ಎಕರೆ. ಅವ್ರಿಗೆ ಪರಿಹಾರ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. 26,000 ಕಟ್ಟಡಗಳು, 20 ಹಳ್ಳಿ ಬಾಗಲಕೋಟೆ ಟೌನ್ನೂ ಸೇರಿ 26,000 ಕಟ್ಟಡಗಳು ಅದಾವೆ, ಮುಳುಗಡೆ ಆಗ್ತಾವೆ. ಅವ್ರು ಬೇರೆ ಕಡೆ ಹೋಗಿ ಮನೆ ಕಟ್ಕೊಂಡು ಇರ್ಬೇಕ್ರಪ್ಪ, ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ವಿ. ಇದರಲ್ಲಿ ನಾವು ಯಾವುದೇ ರಾಜಕಾರಣ ಬೆರೆಸಿಲ್ಲ, ಬೆರೆಸೋದೂ ಇಲ್ಲ. ಈ ಹೋರಾಟ ಸಂತ್ರಸ್ತರ ಪರವಾಗ್ಯದ, ಸಂತ್ರಸ್ತರ ಸಲುವಾಗ್ಯದ. ಅದಕ್ಕೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ನಾನೀಗ ಹೇಳಿದ್ದು ರಾಜಕಾರಣ ಬೆರೆಸೋದಲ್ಲ, ವಸ್ತುಸ್ಥಿತಿ ಏನೇನು ನಡೀತು ಅಂತ ಹೇಳಿದ್ದೀನಿ, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ದಿನ ಏನಾಗ್ಯದ ಅಂತ ಹೇಳಿದ್ದೀನಿ. ನೀವು ಅವತ್ತು ಬಂದೂ ಸುಮ್ಮಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರು ಬಂದೇನ ಭಾಷಣ ಮಾಡಿದ್ರು ಒಬ್ಬರು. ಈಗ ಅವರೆಲ್ಲ ಮಂತ್ರಿಗಳು ಅದಾರ, ಭಾಷಣ ಮಾಡಿದವರು. ಏನು ಹೇಳಿದ್ರು? 40 ಲಕ್ಷ ಕೊಡ್ತಿದ್ವಿ ನಾವಿದ್ರೆ, ನಮ್ಮ ಸರ್ಕಾರ ಬಂದಮೇಲೆ 40 ಲಕ್ಷ ಕೊಡ್ತೀವಿ, ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆಯಿತು, ನಾವು ಅನ್ಯಾಯ ಮಾಡಿದ್ವಿ, 24 ಲಕ್ಷ ಕೊಟ್ಟು. 40 ಲಕ್ಷ ಕೊಡ್ರಲ್ಲ, ನಿಮ್ಮನ್ನು ಸನ್ಮಾನ ಮಾಡ್ತೀವಿ ಅಂತೇಳಿ, ನೀವು ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡ್ತೀವಿ ಅಂತೇಳಿ ಕೊಡ್ರಪ್ಪ 40 ಲಕ್ಷ ಅದನ್ನರೇ ಕೊಡ್ರಿ, ಅದನ್ನರೇ ಕೊಡ್ರಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಸನ್ಮಾನ ಮಾಡೋದಿಲ್ಲ, ಸನ್ಮಾನ 40 ಲಕ್ಷ ಕೊಟ್ರೆ ಬಂಗಾರದ ಕಿರೀಟ ಸನ್ಮಾನ. 24 ನಾವೇನು ಫಿಕ್ಸ್ ಮಾಡಿದ್ವಿ ಅದು ಕೊಟ್ರೆ ಆಯ್ತಪ್ಪ, ಥ್ಯಾಂಕ್ಸ್ ನಿಮಗೆ, ನಮ್ಮ ಮುಳುಗಡೆ ಸಂತ್ರಸ್ತರು ಎಲ್ಲಾದರೂ ಹೋಗಿ ಬದುಕೊಳ್ಳಿ ಅಂತ ಹೇಳ್ತೀವಿ. ಅದಕ್ಕೆ ಜನರಿಗೆ ಮೋಸ ಮಾಡೋ ಆಟ ಬಿಡ್ರಿ. ನಾವು ನಮ್ಮ ಪಕ್ಷ ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ, ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಸಲುವಾಗಿ ಮಾಡಬೇಕಾಗಿಲ್ಲ, JDSನವ್ರು JDS ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ. ಪ್ರಾಮಾಣಿಕತೆಯಿಂದ ನಮ್ಮ ಸಂತ್ರಸ್ತರಿಗಾಗಿ ಆಗಬೇಕು ಅಂತ ವಿನಂತಿ ಮಾಡ್ತೀನಿ.